ರಾಹುಕೇತುಗಳ ಪಥ ಬದಲಾವಣೆ ಮೇ 18ರಿಂದ ಈ ಪಥ ಬದಲಾವಣೆಗೆ ಏನಾಗುತ್ತೆ, ಆ ಗಳಿಗೆ ಕೂಡಿ ಬರುತ್ತೆ. ಕನ್ಯಾದಲ್ಲಿ ಇರುವಂತಹ ಕೇತು ಸಿಂಹರಾಶಿಗೂ ಹಾಗೂ ಆ ಮೀನರಾಶಿಯಲ್ಲಿರುವಂತಹ ರಾಹು ಕುಂಭರಾಶಿಗೂ ಬರುವಂತಹದ್ದು ಏನಾಗುತ್ತೆ, ಇದು ಈ ಕಟಕ ರಾಶಿಯವರಿಗೆ ಸ್ವಲ್ಪ ನುಂಗಲಾರದ ತುತ್ತಾಗಿ ಕಂಡುಬಿಡುತ್ತೆ. ಯಾಕೆಂದರೆ ಈ ಎರಡೂ ಗ್ರಹಗಳು ಇಕ್ಕಳದ ರೀತಿಯಲ್ಲಿ ನಿಮ್ಮನ್ನು ಇಕ್ಕಟ್ಟಿಗೆ ಸಿಲುಕಿಸುವಂತಹ ಒಂದು ದುಷ್ಟತನವನ್ನು ತೋರಿಸುವ ಪರಾಕಾಷ್ಠತೆಯನ್ನು ಅವರು ಪ್ರದರ್ಶಿಸ್ತಾ ಇರೋದ್ರಿಂದ ರಾಹುಕೇತುಗಳು ಅನೇಕ ರೀತಿಯ ವಿಚಿತ್ರವಾದಂತಹ ಅಶಾಂತಿಯನ್ನು ನಿರ್ಮಿಸೋದಕ್ಕೆ ಕಾರಣ ಆಗುತ್ತೆ. ಹಾಗಾದರೆ ಅಶಾಂತಿಯನ್ನು ನಿರ್ಮಿಸುವಂತಹ ರಾಹುಕೇತುಗಳು ಈ 1.5 ವರ್ಷದ ಅವಧಿಯಲ್ಲಿ ಕಟಕ ರಾಶಿಯವರನ್ನು ಸಂಪೂರ್ಣವಾಗಿ ಮುಳುಗಿಸ್ಬಿಡ್ತಾರೋ ಅಂತ ಕೇಳಿದ್ರೆ ಅದು ಒಂದು ನೆಲೆಯಲ್ಲಿ ಹೌದಾದರೂ ಕೂಡ ಇನ್ನೊಂದು ನೆಲೆಯಲ್ಲಿ, ಯಾಕೆಂತಂದರೆ ಮುಳುಗುವವನಿಗೆ ಹುಲ್ಲು ಕಡ್ಡಿ ಆಧಾರ ಅನ್ನುವಂಥದ್ದೊಂದು ಮಾತಿದೆ. ಹಾಗಾದರೆ ಒಂದು ಹುಲ್ಲು ಕಡ್ಡಿ ಯಾವ ರೀತಿಯಲ್ಲಿ ಮುಳುಗುವವನಿಗೆ ಆಧಾರವಾಗುತ್ತೆ ಅಂತ ನಾವು ತಾರ್ಕಿಕವಾಗಿ ಯೋಚಿಸಲಿಕ್ಕೆ ಹೋದರೆ ಯಾವ ಆಧಾರವನ್ನು ಕೊಡೋದಕ್ಕೆ ಸಾಧ್ಯವಿಲ್ಲ. ಆದರೆ ತಾರ್ಕಿಕತೆಯನ್ನು ಬಿಟ್ಟು ಯಾವುದೋ ಒಂದು ದೈವಿಕವಾದ ಅನನ್ಯತೆಯ ಒಂದು ದಿವ್ಯ ನಮ್ಮ ಸಂದರ್ಭಕ್ಕೆ ಅದು ಒದಗಿ ಬಂತು, ಒಂದು ನಮ್ಮನ್ನು ಸಕಾರಾತ್ಮಕವಾದ ನೆಲೆಯಲ್ಲಿ ಇಡಲಿಕ್ಕೆ ಅಂತಾದರೆ ಕೇವಲ ಚಂದ್ರ ಮಾತ್ರ ನಿಮ್ಮ ಜೀವನದ ಅನೇಕ ಒಳಿತಿನ ಸಂದರ್ಭಗಳ ದಿವ್ಯಕ್ಕೆ ಕಾರಣನಾಗುವಂತಹ ಒಂದು ಮೂಲ ಸ್ವರೂಪದ ನಿಕ್ಷೇಪವನ್ನು, ಚಿನ್ನದ ಸ್ವರೂಪದ ನಿಕ್ಷೇಪವನ್ನು ಒದಗಿಸಲಿಕ್ಕೆ ಸಾಧ್ಯವಾಗುತ್ತೆ. ಆದರೆ ಈ ಒಂದು ರಾಹುವಿನ ಕಾರಣಕ್ಕಾಗಿ ಈ ರಾಶಿಯವರು ನಿಶ್ಚಿತವಾಗಿ ಈ ಒಂದು ಕಟಕ ರಾಶಿಯವರು ಆರೋಗ್ಯದ ಬಗೆಗಾಗಿನ ವಿಚಾರದಲ್ಲಿ ಅನೇಕ ಎಚ್ಚರಗಳನ್ನು ಇಟ್ಕೊಳ್ಬೇಕು. ಯಾಕೆಂದರೆ ನಮ್ಮ ಜೀವನದಲ್ಲಿ ನಮ್ಮ ಓಟದ ಜೀವನದಲ್ಲಿ ಇವತ್ತಿನ ದಿನ ಹೇಗಿದೆ ಅಂತಂದರೆ ಎಷ್ಟು ಕ್ಷಿಪ್ರವಾಗಿ ಬೆಳಗಾಗುವಂತಹದ್ದೊಂದು ಕಾಣುತ್ತೆ ಹೊರತು ಮತ್ತೆ ಒಮ್ಮೆಗೆ ನಂತರ ಮಲಗುವಂತಹ ಒಂದು ಕ್ಷಣಗಳು ಬಂದ್ಬಿಡ್ತವೆ. ಹಾಗಾದರೆ ಇಡೀ ದಿನ ನಾವು ಏನನ್ನು ಮಾಡಿದ್ವಿ ಅಂತ ಯೋಚಿಸ್ಕೊಂಡ್ರೆ ಏನನ್ನೂ ಮಾಡಿರುವಂತಹ ಒಂದು ಸಂದರ್ಭ ನಿರ್ಮಾಣವಾಗಿರೋದಿಲ್ಲ. ಯಾಕೆಂದರೆ ಇವತ್ತು ಕಾಲದ ಘಟ್ಟದಲ್ಲಿ ಈ ನಮ್ಮ ಸಂದರ್ಭಗಳೇ ಆಗಿದೆ. ಇವತ್ತು ಗ್ಲೋಬಲೈಸೇಷನ್ ಹೇಳುವಂಥದ್ದು ಏನಿದೆ, ನಮ್ಮನ್ನು ನಿರಂತರವಾಗಿ ಒಂದು ಟೆಂಟರ್ ಹುಕ್ಸ್ನಲ್ಲಿ, ಅಂದರೆ ನಾವು ನಮ್ಮ ಹಿಮ್ಮಡಿಯ ಮೇಲೆ ನಿಂತು ಯಾವುದೋ ಒಂದು ನಿರೀಕ್ಷೆಯನ್ನು ಹೊತ್ತು ಕಾಯಬೇಕಾದಂತಹ ವಿಚಿತ್ರ ಸನ್ನಿವೇಶಗಳು ವರ್ತಮಾನದಲ್ಲಿ ಸೃಷ್ಟಿಯಾಗ್ತಾ ಇರ್ತವೆ. ಯಾಕೆಂದರೆ ಇವತ್ತು ನಮ್ಮ ಈ ಒಂದು 50 ವರ್ಷಗಳ ಹಿಂದೆ, 40 ವರ್ಷಗಳ ಹಿಂದೆ, 30 ವರ್ಷಗಳ ಹಿಂದೆ ಕೂಡ ಬಡತನಕ್ಕೂ ಕೂಡ ಅದರದ್ದೇ ಆದ ಒಂದು ಸೊಗಸಿತ್ತು, ಅದರದ್ದೇ ಆದ ಒಂದು ಗೌರವ ಇತ್ತು. ಯಾಕೆಂದರೆ ಒಬ್ಬ ಹಣ ಇಲ್ಲದ ಮನುಷ್ಯನನ್ನು ನಾವು ಬಹಳ ನಿಕೃಷ್ಟವಾಗಿ ಕಾಣುವಂತಹ ಸ್ಥಿತಿ ಇದ್ದಿರಲಿಲ್ಲ. ಆದರೆ ಇವತ್ತು ಹಾಗಲ್ಲ, ಹಣದ ಎದುರುಗಡೆ ಯಾವುದೂ ಕೂಡ ಇಲ್ಲ. ಇವತ್ತು ನೋಡಿ ನಮ್ಮ ಕಾಲದ ಸಂದರ್ಭದಲ್ಲಿ ಹೇಗಿದೆ ಅಂತಂದರೆ ಪ್ರತಿಯೊಂದಕ್ಕೂ ನಾವು ವ್ಯಾಪಾರಿ ಮನೋಭಾವದಲ್ಲೇ ನಾವು ನೋಡ್ತಾ ಇರ್ತೀವಿ. ನಮ್ಮ ಎಲ್ಲ ನಿಲುವುಗಳು ನಮಗೆ ಏನು ಇದರಿಂದ ಲಾಭ? ಹಾಗಾದರೆ ಇದನ್ನು ನಾವು ಪಾಶ್ಚಿಮಾತ್ಯರ ಮೂಲಕವಾಗಿ ಪಡೆದುಕೊಂಡವೋ ಅಥವಾ ಜಗತ್ತು ಈ ಗ್ಲೋಬಲೈಸೇಷನ್ನಲ್ಲಿ ಹಣದ ಹಿಂದೆ ಹೋಗುವಂತಹದ್ದಕ್ಕೆ ಒಂದು ಕೊಂಡಿಯನ್ನು ಬೇಡದೇ ಹೋದ ಸ್ವರೂಪದಲ್ಲಿ ಕೂಡಿಸ್ಕೊಂಡು ಕೇಳಿದ್ರೆ ಹಾಗೂ ಅದರ ಅರ್ಥ ಅಲ್ಲ. ಯಾಕೆ ಅಂತಂದರೆ ನಾವು ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನುವಂತಹ ಒಂದು ಪುರುಷಾರ್ಥ ಏನಿದೆ ನಮ್ಮ ಜೀವನದಲ್ಲಿ, ಧರ್ಮ ಅಂದರೆ ನಾನು ಹೇಳುವಂಥದ್ದು ಹಿಂದೂ ಧರ್ಮ, ಮುಸ್ಲಿಂ ಧರ್ಮ ಅಥವಾ ಕ್ರಿಶ್ಚಿಯನ್ ಧರ್ಮ ಹೇಳುವಂಥದ್ದೆಲ್ಲ ಮಾನವ ಧರ್ಮ. ಈ ಮಾನವ ಧರ್ಮ ಅನ್ನುವಂಥದ್ದಿರಲಿ, ಧರ್ಮ, ಅರ್ಥ, ನಮಗೆ ಬೇಕಾದಂತಹ ಹಣಕಾಸಿನ ವಿಚಾರ ಇರಲಿ, ಕಾಮ ಇರಲಿ, ಅಂದರೆ ನಮ್ಮ ಒಂದು ಪರಂಪರೆಯ ಈ ಸಂತಾನವನ್ನು ಮುಂದುವರಿಸಿಕೊಂಡು ಹೋಗುವಂತಹ ಮಕ್ಕಳ ಬಗೆಗಾಗಿ, ಮುಂದಿನ ಪೀಳಿಗೆಗಳ ಬಗೆಗಾಗಿ ಯೋಚಿಸುವಂಥ ಕಾಮ ಇರಲಿ, ಹಾಗೆಯೇ ಮೋಕ್ಷ. ಯಾಕೆಂದರೆ ನಾವು ಎಲ್ಲಿಂದ ಬಂದೆವೋ, ಎಲ್ಲಿಗೆ ಸಾಗ್ತಾ ಇದ್ದೇವೆ ನಮಗೆ ಗೊತ್ತಿಲ್ಲ, ಯಾಕೆ ಬಂದಿದ್ದೇವೆ ಗೊತ್ತಿಲ್ಲ, ಯಾಕೆ ಎಲ್ಲಿಗೆ ಹೋಗ್ತೇವೆ ಅನ್ನುವಂಥದ್ದು ಗೊತ್ತಿಲ್ಲ. ಈ ಸಾವು ಮತ್ತು ಬದುಕಿನ ನಡುವಿನ ಯಾವುದೋ ಒಂದು ಈ ಒಂದು ನಾವು ವ್ಯಕ್ತ ಮಧ್ಯದ ಒಂದು ಆನಂದವನ್ನು ಅಥವಾ ಕಷ್ಟವನ್ನು ಮುಗಿಸಿ ಹೋಗ್ತೇವೆ ಅಂತಾದರೆ ಆ ಮುಂದಿನ ಸಂದರ್ಭದ್ದು ಸಾವಿನ ನಂತರದಲ್ಲಿ ಬೇಕಾದಂತಹ ಪರಿಪಕ್ವತೆಯ ಒಂದು ಮೋಕ್ಷ, ಅದು ಕೂಡ ಈ ಜೀವನದ ಪುರುಷಾರ್ಥದ ಲಕ್ಷಣವಾಗಿ ಇರ್ತದೆ. ಹಾಗಾಗಿ ಚಂದ್ರ ಬಹುಮುಖ್ಯವಾಗಿ ನಮ್ಮ ಭಾರತೀಯ ಜ್ಯೋತಿರ್ವಿಜ್ಞಾನದ ವಿಜ್ಞಾನದ ಪ್ರಕಾರವಾಗಿ ಅವನು ಬೆಳಕಿನ ಗ್ರಹವಾಗಿರೋದ್ರಿಂದ ಅವನು ಏನು ಮಾಡ್ತಾನೆ ಅಂತಂದರೆ ಕಟಕ ರಾಶಿಯವರಿಗೆ ಬೇಕಾದಂತಹ ದಿವ್ಯದ ಬೆಳಕನ್ನು ಒದಗಿಸಲಿಕ್ಕೆ ಅವನು ಎಲ್ಲ ರೀತಿಯ ಸಹಾಯವನ್ನು ಮಾಡ್ತಾ ಇರ್ತಾನೆ. ಈ ಸಹಾಯ ಹೇಗೆ ಬರುತ್ತೆ ಅಂತಂದರೆ ಅವನು ಬೇಗನೆ ಸಂಚರಿಸುವಂತಹ ಒಂದು ಗ್ರಹ. ಅವನು ನಮ್ಮ ಈ ಒಂದು ಜಾತಕ ಕುಂಡಲಿಯ 12 ಮನೆಗಳನ್ನು ಆತ ಕೇವಲ 1 ತಿಂಗಳಲ್ಲಿ ಕ್ರಮಿಸ್ತಾನೆ. ಅಂದರೆ ಪ್ರತಿ ಮನೆಯಲ್ಲೂ 2.5 ದಿನಗಳು ಸರಾಸರಿ ಅವಧಿಯಲ್ಲಿ ಅವನು ಸಂಚರಿಸ್ತಾನೆ. ಆಗ ಒಳ್ಳೆಯ ಮನೆಯಲ್ಲಿ ಬಂದಾಗ ಏನಾಗುತ್ತೆ, ಕಟಕ ರಾಶಿಯವರಿಗೆ ಇತರ ರಾಹುವಿನ ಮೂಲಕವಾಗಿ, ಕೇತುವಿನ ಮೂಲಕವಾಗಿ ಏನೇ ತೊಂದರೆಗಳು ಇದ್ದರೂ ಕೂಡ ಅಂತಹ ತೊಂದರೆಗಳನ್ನು ಎದುರಿಸಿ ನಿಲ್ಲಲಿಕ್ಕೆ ಬೇಕಾದಂತಹ
ತಾತ್ಕಾಲಿಕವಾದಂತಹ ಒಂದು ಸಿದ್ಧತೆಯನ್ನು ಅಥವಾ ಒಂದು ಧೈರ್ಯವನ್ನು ಏನು ಮಾಡ್ತಾನೆ, ಇದೇ ಚಂದ್ರ ನಿರ್ಮಿಸ್ಕೊಳ್ತಾನೆ. ಅಂದರೆ ನಮ್ಮಲ್ಲಿ ಒಂದು ಗಾದೆ ಇದೆ, ಏನು ಬೀಸುವ ದೊಣ್ಣೆ ತಪ್ಪಿದರೆ 1000 ವರ್ಷ ಆಯಸ್ಸು ಅನ್ನುವಂಥದ್ದನ್ನು. ಹಾಗಾಗಿ ಚಂದ್ರ ಬೀಸುವ ದೊಣ್ಣೆಯನ್ನು ತಪ್ಪಿಸುವಂತಹ ಒಂದು ಶಕ್ತಿಯನ್ನು ಕಟಕ ರಾಶಿಯವರಿಗೆ, ಯಾಕೆಂತಂದ್ರೆ ಅವನು ಕಟಕ ರಾಶಿಯ ಮನೆಯ ಯಜಮಾನ. ಅವನು ಮನೆಯ ಯಜಮಾನನಾದಾಗ, ಈ ಮನೆಯ ಯಜಮಾನನಾದಾಗ ಕರ್ಕಾಟಕ ರಾಶಿಯವರ ವರ್ಚಸ್ಸನ್ನು ಸಂವರ್ಧಿಸುವಲ್ಲಿ ಸಹಾಯ ಮಾಡ್ತಾನೆ ಹೊರತು ಇವರನ್ನು ಕುಸಿದು ಬೀಳುವಂತಹ ಸನ್ನಿವೇಶಕ್ಕೆ ಸಿಲುಕಿಸುವಲ್ಲಿ ಅವನು ಎಂದೂ ತನ್ನ ಹಸ್ತವನ್ನು ಚಾಚುವುದಿಲ್ಲ. ಹಾಗಾಗಿ ಈತ ಮಾಡುವಂಥದ್ದೆಲ್ಲ ಒಳಿತಿರುತ್ತದೆ. ಆದರೂ ಕೂಡ ಆರೋಗ್ಯದಲ್ಲಿ ಎಚ್ಚರವಾಗಿರಬೇಕು, ಮಾತಿನಲ್ಲಿ ಎಚ್ಚರ ಇರಬೇಕು. ಯಾಕೆಂದರೆ ಈಗ ಕೇತು ಬಂದಿರುವಂತಹದ್ದು ಈ ಕರ್ಕಾಟಕ ರಾಶಿಯವರ ಮಾತಿನ ಮನೆಯಲ್ಲಿ. ಈ ಮಾತು ಅನ್ನುವಂಥದ್ದೇನು, ಅದು ನಮ್ಮ ಬಿಸ್ನೆಸ್ ಇರಬಹುದು, ನಮ್ಮ ಆರ್ಟ್ ಇದ್ದಿರಬಹುದು, ಅಥವಾ ನಮ್ಮ ಜೀವನದ ಯಾವುದೇ ಸಂದರ್ಭದಲ್ಲಿ ಯಾವುದೇ ಒಂದು ಕೆಲಸದಲ್ಲಿ ನೀವು ನಿರತರಾಗಿದ್ದರೂ ಕೂಡ ಆ ನಿಮ್ಮ ಮಾತಿನ ಶಕ್ತಿಯೇ ನಿಮ್ಮನ್ನು ಕಾಪಾಡುವಂತಹ ಒಂದು ರಕ್ಷಾ ಕವಚವಾಗಿ ನಿಂತಿರುತ್ತೆ. ನಾವು ನಮ್ಮ ಮಕ್ಕಳೊಂದಿಗೂ ಕೂಡ ನಾವು ಆಡಬೇಕಾದಂಥ ಮಾತಿನಲ್ಲಿ ಎಚ್ಚರವನ್ನು ಇಟ್ಕೊಳ್ಬೇಕಾಗುತ್ತೆ. ಗಂಡ ಹೆಣ್ಣೆಂದರೂ ಕೂಡ ಎಷ್ಟೇ ರೀತಿಯ ಅನ್ಯೋನ್ಯತೆ ಇದ್ದರೂ ಆ ಮಾತಿನ ಯಾವುದೋ ಒಂದು ಸಂವೇದನೆ ಒಂದು ಅರ್ಥಪೂರ್ಣವಾದ ನೆಲೆಯಲ್ಲಿ ಇದ್ದರೆ ಮಾತ್ರ ಇನ್ನಿಷ್ಟು ಅರ್ಥಪೂರ್ಣವಾದಂತಹ ಸಂಬಂಧವನ್ನು ಗಟ್ಟಿಗೊಳಿಸುವುದಕ್ಕೆ ಕಾರಣವಾಗುವಂತಹ ಸಿದ್ಧಿ ಸಿಗುತ್ತೆ. ಹಾಗೆಯೇ ತಂದೆ ತಾಯಿಗಳಲ್ಲಿರಲಿ, ಗೆಳೆಯರಲ್ಲಿರಲಿ, ಬಾಸ್ಗಳಲ್ಲಿರಲಿ, ನಮ್ಮ ಸಬಾರ್ಡಿನೇಟ್ಸ್ ಅಲ್ಲಿರಲಿ, ಅಥವಾ ಹೊರವಲಯದ ಯಾವುದೇ ನಮ್ಮ ಕೆಲಸವನ್ನು ನಮ್ಮ ಯಾವುದೋ ಒಂದು ಕೆಲಸವನ್ನು ಮಾಡಿಕೊಳ್ಳಿಕ್ಕೆ ಹೋದಾಗ, ಇತರ ಬ್ಯಾಂಕ್ನಲ್ಲಿ ಹೋದಾಗಲೋ ಅಥವಾ ಇತರ ಸರ್ಕಾರಿ ಆಫೀಸ್ಗಳಿಗೆ ಹೋದಾಗಲೋ ಇನ್ನೆಲ್ಲೇ ಹೋಗುವಂಥದ್ದು ನಮ್ಮ ಮಾತುಗಳು ಏನು ಮಾಡ್ತವೆ, ನಮ್ಮನ್ನು ಸಂರಕ್ಷಿಸ್ತವೆ. ಹಾಗಾಗಿ ಆ ಮಾತುನ ಮನೆಯ ಯಜಮಾನತ್ವ ಈ ಒಂದು ಸಿಂಹರಾಶಿಯ ಸೂರ್ಯನ ಕಡೆಯಲ್ಲಿರೋದ್ರಿಂದ ಈ ಸೂರ್ಯನ ಶಕ್ತಿಯನ್ನು ಕಡಿಮೆ ಮಾಡುವಂತಹದ್ದು ಈ ಮನೆಗೆ ಬಂದಿರುವಂತಹ ಕೇತು ಏನು ಮಾಡ್ತಾನೆ, ಮಾತಿನಲ್ಲಿ ದೋಷವನ್ನು ಕಟಕ ರಾಶಿಯವರಿಗೆ, ಕರ್ಕಾಟಕ ರಾಶಿಯವರಿಗೆ ಒದಗಿಸುವಂಥದ್ದಕ್ಕೆ ಎಲ್ಲ ರೀತಿಯ ಹುನ್ನಾರಗಳನ್ನು ನಡೆಸ್ತಾ ಇರ್ತಾನೆ. ಹಾಗಾಗಿ ಮಾತಿನಲ್ಲಿ ಎಚ್ಚರ ಇರಬೇಕು. ಯಾಕೆಂದರೆ ಯಾವತ್ತು ಮಾತನಾಡಿದರೆ ಹೋಯಿತು, ಮಾತು ಆಡಿದರೆ ಹೋಯಿತು, ಮುತ್ತು ಒಡೆದರೆ ಹೋಯಿತು ಅನ್ನುವಂಥ ಮಾತುಗಳನ್ನು ನಾವು ಜೀವನದಲ್ಲಿ ಕೇಳಿಸ್ಕೊಂಡಿರ್ತೇವೆ. ಹಾಗೆಯೇ ಮರಣದ ಮನೆಯಲ್ಲಿ ರಾಹುವಿನ ಒಂದು ಪ್ರವೇಶ ಆಗಿರೋದ್ರಿಂದ ಆರೋಗ್ಯದ ಬಗೆಗೆ ಯಾವುದೇ ರೀತಿಯ ಆರೋಗ್ಯದ ವಿಚಾರ ಇರಲಿ, ಅದನ್ನು ನಿರ್ಲಕ್ಷಿಸುವಂತಹ ವಿಚಾರಕ್ಕೆ ಹೋಗಬಾರ್ದು. ಯಾವ ಹಣ ಇದ್ರೆ ಏನು, ಯಾವ ಭಾಗ್ಯ ಇದ್ರೆ ಏನು, ಯಾವ ಸಮೃದ್ಧಿ ಇದ್ರೆ ಏನು, ಆರೋಗ್ಯವೇ ಒಳಿತಾಗಿ ಇರುವುದಿಲ್ಲ ಅಂತಾದರೆ ಇವೆಲ್ಲವೂ ಇದ್ದು ಕೂಡ ಯಾವುದೂ ಉಪಯೋಗಕ್ಕೆ ಇರದೆ ಹೋಗುವಂತಹ ಒಂದು ಸಾಮಗ್ರಿಗಳಾಗಿ ಹೋಗ್ತವೆ ಅಥವಾ ಘಟಕಗಳಾಗಿ ಹೋಗ್ತವೆ. ಹಾಗಾಗಿ ಆರೋಗ್ಯದ ಬಗೆಗೆ ಎಚ್ಚರ ಇರಬೇಕು. ಆರೋಗ್ಯವನ್ನು ಹಾಳು ಮಾಡುವಂತಹ, ಮಾತಿನ ಸಂದರ್ಭಗಳನ್ನು ಕೆಡಿಸುವಂತಹ ಅಥವಾ ಅನಿರೀಕ್ಷಿತವಾದ ಒಂದು ಹಣಕಾಸಿನ ಕೊರತೆಯನ್ನು ತರಬಹುದಾದಂತಹ ಸ್ವರೂಪದಲ್ಲಿ ದುಷ್ಟರಾದಂತಹ ರಾಹುಕೇತುಗಳು ಈ ಕಟಕ ರಾಶಿಯವರನ್ನು ಪೀಡಿಸಲಿಕ್ಕೆ ಈಗ ಸಜ್ಜಾಗಿ ಬಂದಿದ್ದಾರೆ. ಅಂತಹ ಪೀಡಿಸುವಿಕೆಗಾಗಿಯೇ ಸಜ್ಜಾಗಿ ಬಂದಂತಹ ರಾಹುಕೇತುಗಳನ್ನು ನಾವು ಧೈರ್ಯದಿಂದ ಎದುರಿಸಿ ಅವರನ್ನು ಕಂಗೆಡಿಸ್ತೇವೆ ಅನ್ನುವಂಥ ಒಂದು ಛಲ ನಿಮ್ಮಲ್ಲಿಯೂ ಇರಬೇಕಾಗ್ತದೆ. ಅಂಥ ಒಂದು ಛಲ, ಯಾಕೆ ಅಂತಂದರೆ ಚಂದ್ರಮ ಮನಸೋ ಜಾತ, ಆ ಒಂದು ಕಾಲಪುರುಷನ ಮನಸ್ಸಿನಿಂದ ಬಂದಂಥ ಒಂದು ಚಂದ್ರ. ಹಾಗಾಗಿ ನಮ್ಮ ಮಾನಸಿಕವಾದಂತಹ ಸ್ಥೈರ್ಯವನ್ನು ಗಟ್ಟಿಯಾಗಿ ಇಟ್ಕೊಂಡಾಗ ಅದು ಚಂದ್ರ ಕೊಡುವಂತಹ ಸಿದ್ಧಿ ಮತ್ತು ರಕ್ಷೆಯಾಗಿ ನಿಂತಿರ್ತದೆ. ಆ ರಕ್ಷೆ ಮೂಲಕವಾಗಿ ಖಂಡಿತವಾಗಿ ಈ ರಾಹುಕೇತುಗಳು ನಡೆಸಬಹುದಾದಂತಹ ವಿಚಿತ್ರವಾದಂತಹ ಎಲ್ಲ ರೀತಿಯ ಕ್ಲಿಷ್ಟತೆಯ ಅಥವಾ ನಮ್ಮನ್ನೇ ನಾವು ತೊಂದರೆಗೆ ಸಿಲುಕಿ ಹಾಕಿಸ್ಕೊಳ್ಬಹುದಾದ ಸನ್ನಿವೇಶಗಳಿಂದ ಹೊರಬರೋದಕ್ಕೆ ಕಾರಣವಾಗುವಂತಹ ರಹದಾರಿಯನ್ನು ಚಂದ್ರ ಕೊಡ್ತಾನೆ. ಹಾಗಾಗಿ ಈ ಎಲ್ಲ ನಿಟ್ಟಿನಲ್ಲಿ ಯೋಚಿಸಬೇಕು. ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿಯೂ ಕೂಡ ಅದ್ಭುತವಾದಂತಹ ಮಾತಿನ ಚೈತನ್ಯದೊಂದಿಗೆ ಮಾತಾಡುವುದು ಅಂತಂದ್ರೆ ಏನು, ಪೊಳ್ಳು ಮಾತುಗಳನ್ನು ಆಡಬಾರ್ದು. ಯಾಕೆಂದರೆ ನಮ್ಮ ಮಾತುಗಳು ಎಷ್ಟು ಪೊಳ್ಳುತನದಿಂದ ಕೂಡಿವೆ ಅನ್ನುವಂಥದ್ದು ನಾವು ತಿಳಿದುಕೊಂಡಿರ್ತೇವೆ. ನಾವು ನಮ್ಮ ಮಾತುಗಳ ಮೂಲಕ ಬೇರೆಯವರನ್ನು ಆಕರ್ಷಿಸಿದ್ದೇವೆ ಅಂತ. ಆದರೆ ಆ ಮನಸ್ಸುಗಳು ನಮ್ಮನ್ನು ಅಳಿತಾನೆ ಇರ್ತವೆ. ಎಷ್ಟು ದುರ್ಬಲವಾದಂತಹ, ಎಷ್ಟು ಆಳವಿಲ್ಲದೆ ಹೋದಂತಹ ಪೊಳ್ಳು ಮಾತುಗಳನ್ನು ಇಟ್ಟಾಡ್ತಾನೆ, ಸುಳ್ಳನ್ನು ಹೇಳ್ತಾನೆ ಅನ್ನುವಂಥದ್ದನ್ನು ಬೇರೆಯವರು ನಾವು ತಿಳ್ಕೊಂಡಿರ್ತೇವೆ, ಅವರಿಗೆ ಅರ್ಥವಾಗಿಲ್ಲ ಅಂತ. ಆದರೆ ಅವರು ತಿಳ್ಕೊಂಡ್ಬಿಟ್ಟಿರ್ತಾರೆ. ಅಂಥದ್ದಕ್ಕೆ ಹೋಗಬೇಡಿ. ಅದ್ಭುತವಾದಂತಹ ಯಾವತ್ತು ನಿಮ್ಮ ಅಸಹಾಯಕತೆಯೋ ಆ ಅಸಹಾಯಕತೆಯು ತನಗೆ ಉಂಟಾಗಿದೆ ಅನ್ನುವಂಥ ಮಾತನ್ನು ಆಡಿ ಆ ಅಸಹಾಯಕತೆಯನ್ನು ನೀಗಿಸುವಂತಹ ಶಕ್ತಿಯನ್ನು ಯಾರಲ್ಲಿ ನೀವು ಆಡಿದಿರೋ ಅದರಲ್ಲಿ 100ಕ್ಕೆ 100 ಜನ ನಿಮ್ಮನ್ನು ಸಹಕಾರಕ್ಕೆ ಬರದೇ ಹೋಗಬಹುದು. ಆದರೆ 100ರಲ್ಲಿ 10 ಜನರು ಬರ್ತಾರೆ ಅಂತ ಆದರೂ ಕೂಡ ನಿಮ್ಮ ಅಸಹಾಯಕತೆಯನ್ನು ನೀಗಿಸುವಂತಹ ಒಂದು ಮಾತ್ರ ಶಕ್ತಿಯನ್ನು ಅವರು ತೋರಿಸ್ತಾರೆ. ಹಾಗಾಗಿ ಚಂದ್ರನ ಮೂಲಕವಾಗಿ ನೀವು ಗೆಲ್ಲಬೇಕು. ರಾಹುಕೇತುಗಳು ನಿಮ್ಮನ್ನು ಸೋಲಿಸಲಿಕ್ಕೆ ಕಾದುಕೊಂಡಿರ್ತವೆ. ನಿಮಗೆ ಈಗ ಗುರುಬಲ ಕೂಡ ಇಲ್ಲ. ಹಾಗೆಯೇ ನಿಮ್ಮ ಜೀವನದಲ್ಲಿ ಮರಣವನ್ನು ಮತ್ತು ದಾಂಪತ್ಯವನ್ನು ನಿಯಂತ್ರಿಸುವಂತಹ ಶನೈಶ್ಚರ ಏನಾಗಿದ್ದಾನೆ, ಅವನು ಮರಣ ಸ್ಥಾನದಲ್ಲಿ ಕೊಡ್ತಿರೋದ್ರಿಂದ ಆರೋಗ್ಯದ ಬಗೆಗಾಗಿನ
ಕೆಟ್ಟ ಸಂಚನ್ನು ಹೂಡುವುದರಿಂದ ತಪ್ಪಿಸಿಕೊಳ್ಳಿ. ಅದೇನು ಅಂತಂದರೆ ವಿವೇಚನಾಭರಿತರಾಗಿ ಆ ಒಂದು ಆರೋಗ್ಯವನ್ನು ಆ ಮೊಳಕೆಯಲ್ಲಿಯೇ ಕಳಚಿ ಹಾಕುವಂತಹ ಒಂದು ವಿಚಾರಕ್ಕೆ ನೀವು ಮುನ್ನುಗ್ಗಬೇಕು. ಹಾಗೂ ಈ ಎರಡು ವಿಚಾರವನ್ನು ಸಂರಕ್ಷಿಸಿಕೊಂಡಲ್ಲಿ ಚಂದ್ರ ನಿಮ್ಮನ್ನು ಖಂಡಿತವಾಗಿ ಗೆಲ್ಲಿಸ್ತಾನೆ. ಎಲ್ಲ ರೀತಿಯ ಒಳಿತುಗಳಿಗೆ ಚಂದ್ರ ಕಾರಣನಾಗ್ತಾನೆ. ನಮಸ್ಕಾರ.